ಹೇಳಿ ಶಂಕರ್ನಾಗ್ ಇಲ್ಲಿ ಬನ್ನಿ ಮೈಕ್. ಬೆಳಗಾವಿ ತಂಡದ ಯುವ ದಾಳಿಗಾರ ಸುಧೀರ್ ಸಾಕಷ್ಟು ವೇಗದ ದಾಳಿ. ಇಲ್ಲಿ ರೈಟ್ ಕಾರ್ನರ್ ಭಾಗದಲ್ಲಿದ್ದಂತಹ ಆಟಗಾರ ಎಂಡ್ ಲೈನ್ ಕ್ರಾಸ್ ಮಾಡಿದ್ರು. ಕೋಟೆ ಗೋಪೇಟ್ನವರು ಕೋರ್ಟ್ ನಂಬರ್ 1 ನೆಕ್ಸ್ಟ್ ಮ್ಯಾಚ್ ವಿಜಯಪುರ ವರ್ಸಸ್ ಬ್ಯಾಂಗ್ಳೂರ್ ರೂರಲ್. ಕೋರ್ಟ್ ನಂಬರ್ 2 ಬೆಂಗಳೂರು ಅರ್ಬನ್ ವರ್ಸಸ್ ಗದಗ್. 4 ತಂಡಗಳಿಗೆ ಇದು ಮೊದಲ ಕರೆ. ಬ್ಯಾಂಗ್ಳೂರ್ ಅರ್ಬನ್, ಗದಗ್, ವಿಜಯಪುರ, ಬ್ಯಾಂಗ್ಳೂರ್ ರೂರಲ್ 4 ತಂಡಗಳಿಗೆ ಇದು ಮೊದಲ ಕರೆ. ಬೇಗನೆ ಹೋಗಿ ರೆಡಿ ಆಗಬೇಕು. ಅಂತಿಮ ಕರೆ ಕೊಟ್ಟ ತಕ್ಷಣ ಅಂಗಣಕ್ಕೆ ಬರಬೇಕು. ಶಂಕರ್ನಾಗ್ ಬನ್ನಿ. ಶಂಕರ್ನಾಗ್ ಶಿವಮೊಗ್ಗ ತಂಡದ ಒಬ್ಬ ಪ್ರೋ ಕಬಡ್ಡಿಯ ಹೆಸರಾಂತ ಆಟಗಾರ ಗಗನ್ ಗೌಡ. ಜೂನಿಯರ್ ಹಾಗೂ ಸೀನಿಯರ್ ವಿಭಾಗದಲ್ಲೂ ಸಹ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂಥ ಆಟಗಾರ. ಒಂದು ಬೋನಸ್ ಅಂಕದೊಂದಿಗೆ ವಾಪಸ್ಸಾಗಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರಾಗಿ ಶ್ರೀಯುತ ಪಟಾಪಟ್ ಪ್ರಕಾಶ್ ಅಣ್ಣರವರು, ಜಯಪ್ರಕಾಶ್ ರವರು, ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರಾಗಿ ಶ್ರೀಯುತ ಪಿ ಮುನೀರ್ ಅವರು, ಶ್ರೀಯುತ ಕೆ ಮುನಿ ಅವರು, ಕೆ ನಾರಾಯಣಪ್ಪರವರು, ಪಿ ಅಶೋಕ್ ಪುಂದಳ್ಳಿ, ವೈ ಮುನ್ರಾಜ್ರವರು, ರಮೇಶ್ ರಾಮಸಾಗರ, ಸಂಪಂಗಿ ರಾಮಸಾಗರ, ಸುರೇಶ್ ಮರ್ಸೂರು, ಉದಯ್, ಮುತ್ತುರಾಜ್, ಇನ್ನು ಅನೇಕ ಸ್ನೇಹಿತರಿದ್ದಾರೆ. ದಾಳಿಯಲ್ಲಿ ಶಿವಮೊಗ್ಗ ತಂಡದ ಸೋಮ. ಇಬ್ಬರು ಶಿವಮೊಗ್ಗ ತಂಡದಲ್ಲಿ ಜಿರಾಪೆಯ ಒಂದು ಎತ್ತರವನ್ನು ಹೋಲುವಂಥ ಆಟಗಾರರನ್ನು ಕಾಣ್ಬೋದು, ಗಗನ್ ಗೌಡ ಹಾಗೂ ಸೋಮ. ದಾಳಿಯಲ್ಲಿ ಚಿಕ್ಕಬಳ್ಳಾಪುರ ತಂಡದ ಜರ್ಸಿ ನಂಬರ್ 9 ಯಾವುದೇ ಅಂಕಲ್ಲದೆ ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ಸಾಗಿದ್ದಾರೆ. ಮತ್ತೆ ದಾಳಿಯಲ್ಲಿ ಗಗನ್ ಗೌಡ ನೀಳಕೈದ ಆಟಗಾರ ತನ್ನ ಹೈಟ್ ಅನ್ನ ಇಲ್ಲಿ ಅಡ್ವಾಂಟೇಜ್ ಆಗಿ ಪಡ್ಕೊಳ್ತಾ ಒಂದು ಬೋನಸ್ ಅಂಕದೊಂದಿಗೆ ತಂಡಕ್ಕೆ ವಾಪಸ್ಸಾಗಿದ್ದಾರೆ. ಎಸ್, ಲೆಫ್ಟ್ ಕಾರ್ನರ್ ಭಾಗದಿಂದ ಆದರ್ಶ್ ಅವರಿಂದ ಅದ್ಭುತವಾದಂತಹ ಒಂದು ಟ್ಯಾಕಲ್. ಐದು 4 ಶಿವಮೊಗ್ಗ ತಂಡದ ಪರವಾಗಿ. ದಾಳಿಯಲ್ಲಿ ಪ್ರಜ್ವಲ್ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿಯಲ್ಲಿ ಬಂಗಾರದ ಪದಕವನ್ನು ಪಡೆದಿದ್ದಾರೆ. ವಿಜಯಪುರ ವರ್ಸಸ್ ಬ್ಯಾಂಗ್ಳೂರ್ ರೂರಲ್. ಅಂಕಣ 2ರಲ್ಲಿ ಬೆಂಗಳೂರು ಅರ್ಬನ್ ವಿರುದ್ಧ ಗದಗ್. ಶಿವಮೊಗ್ಗ ವಿರುದ್ಧ ಚಿಕ್ಕಬಳ್ಳಾಪುರ ಈ ಪಂದ್ಯದ ಮುಖ್ಯ ತೀರ್ಪುಗಾರರಾಗಿ ಶ್ರೀಯುತ ಸುದೀಪ್ ಮಂಡ್ಯ,
ತೀರ್ಪುಗಾರರಾಗಿ ಶ್ರೀಯುತ ನಂಜೇಶ್ ಗೌಡ್ರು ಬೆಂಗಳೂರು ಮತ್ತು ರವಿಕುಮಾರ್ ಬೆಂಗಳೂರು. ಸ್ಕೋರರ್ ಆಗಿ ಶ್ರೀಯುತ ಮುನೇಗೌಡರು ಬೆಂಗಳೂರು. ಅಸಿಸ್ಟೆಂಟ್ ಸ್ಕೋರರ್ ಆಗಿ ಕೃಷ್ಣಪ್ಪ ಉತ್ತರ ಕನ್ನಡ ಹಾಗೂ ಅಭಿಷೇಕ್ ಕೊಡಗು. ಥರ್ಡ್ ರೈಡ್ ರೆಕಾರ್ಡರ್ ಆಗಿ ಶ್ರೀಯುತ ರಾಜು ಪೂಜಾರಿ ಧಾರವಾಡ. 32nd ಆಪರೇಟರ್ ಆಗಿ ಪ್ರಕಾಶ್ ಬೆಂಗಳೂರು. ದಾಳಿಯಲ್ಲಿ ಶಿವಮೊಗ್ಗ ತಂಡದ ಸೋಮ, 6-4 ಇನ್ ಫೇವರ್ ಆಫ್ ಶಿವಮೊಗ್ಗ. 6-4 ಶಿವಮೊಗ್ಗ ತಂಡದ ಪರವಾಗಿ. ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರಾಗಿ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ್ದಾರೆ ಶ್ರೀಯುತ ಲಕ್ಷ್ಮೀಕಾಂತ್ ರವರು, ಶ್ರೀಯುತ ಸುರೇಶ್ ಮಾಸ್ಟ್ರು, ಶ್ರೀಯುತ ನಂದೀಶ್ ರಾಮಸಾಗರ, ಶ್ರೀಯುತ ಉದಯ್ ಕುಮಾರ್ ಹೊಸಳ್ಳಿ, ರಾಮಕೃಷ್ಣ ಆನೇಕಲ್, ತಿಮ್ರಾಜು ಆನೇಕಲ್, ಕೆ ಕೃಷ್ಣಪ್ಪ ಚಿಕ್ಕಾಗಡೆ, ರಮೇಶ್ ಸೊಣ್ಣಪ್ಪ ಮುತ್ತಗಟ್ಟಿ, ಮಂಜುನಾಥ್ ಅರಹಳ್ಳಿ, ವೈ ರಾಜಪ್ಪ ಶೆಟ್ಟಳ್ಳಿ, ಸುರೇಶ್ ಮರ್ಸೂರು, ಶಂಕರ್ನಾಗ್, ರಮೇಶ್ ಮರ್ಸೂರು. ಒಂದು ಅಂಕದ ಸೇರ್ಪಡೆ ಆಗ್ತದೆ ಕುಂದಾನಗರಿ ಬೆಳಗಾವಿ ತಂಡಕ್ಕೆ. ಹದಿನೈದು 5 ಬೆಳಗಾವಿ ತಂಡದ ಪರವಾಗಿ. 15-5 ಇನ್ ಫೇವರ್ ಆಫ್ ಬೆಳಗಾವಿ. ಬೆಳಗಾವಿ ವಿರುದ್ಧ ತುಮಕೂರು. ಈ ಪಂದ್ಯದ ಮುಖ್ಯ ತೀರ್ಪುಗಾರರಾಗಿ ಶ್ರೀಯುತ ನರಸಿಂಹಮೂರ್ತಿ ಬೆಂಗಳೂರು, ತೀರ್ಪುಗಾರರಾಗಿ ರಮೇಶ್ ಬಾಬು ಬೆಂಗಳೂರು ಮತ್ತು ವೇಣುಗೋಪಾಲ್ ಬೆಂಗಳೂರು. ಸ್ಕೋರರ್ ಆಗಿ ಪಂಪಾಪತಿ ಬಳ್ಳಾರಿ, ಅಸಿಸ್ಟೆಂಟ್ ಸ್ಕೋರರ್ ಆಗಿ ಭಾಷಾ ಬೆಂಗಳೂರು ಹಾಗೂ ಹಡಪದ್ ಗದಗ್. ಥರ್ಡ್ ರೈಡ್ ರೆಕಾರ್ಡರ್ ಆಗಿ ಭೂತರಾಯಪ್ಪ ಬೆಂಗಳೂರು. 32nd ಆಪರೇಟರ್ ಆಗಿ ಸಂಪತ್ ಕೋಲಾರ. ಚಂದ್ರು ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ನೇತೃತ್ವದಲ್ಲಿ ಕರ್ನಾಟಕ ಸೀನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ 2025 ಈ ಕಾರ್ಯಕ್ರಮಕ್ಕೆ ಶ್ರೀಯುತ ಎಂ ವೆಂಕಟೇಶ್ ಗುರು ಗೆಳೆಯರಾಗಿ ಶ್ರೀಯುತ CY ಕೃಷ್ಣಪ್ಪರವರು ಚಿಂಕಲ ಮಡಿವಾಳ, BK ಚಂದ್ರರವರು ಬಿದಿರುಗುಪ್ಪೆ, ಶ್ರೀಯುತ R ರಾಜಪ್ಪರವರು ಮಂಚನಹಳ್ಳಿ, ಶ್ರೀಯುತ Y ಶಂಕರ್ ಬೆಂಡಗನಹಳ್ಳಿ, B ರಾಜೇಶ್ ಬಿದಿರುಗುಪ್ಪೆ, ಶ್ರೀ ಮುನ್ರಾಜು ಹಲ್ದೇನಹಳ್ಳಿ, ಶ್ರೀಯುತ ಆಂಜಿ ಚಿಕ್ಕಾಗಡೆ, ಮುತ್ತುರಾಜ್ ಆನೇಕಲ್, ಅಶೋಕ್ ಹುಲಿಮಾವ್, ಅಶ್ವಥ್ ಆನೇಕಲ್ ಮಾಸ್ಟರ್, ವೆಂಕಟಸ್ವಾಮಿ ಹೊಸೂರ್, ವೆಂಕಟೇಶ್ ಹೊಸೂರ್ HL, ಶ್ರೀ ಅಶೋಕ್ ಪೂನಹಳ್ಳಿ, ಶ್ರೀಯುತ ಮಲ್ಲೇಶ್ ಯಲ್ಲೇಶ್ ಬೆದಿರುಗುಪ್ಪೆ, ಪ್ರಸನ್ನಕುಮಾರ್ ಬೆದಿರುಗುಪ್ಪೆ, ಸೋಮಶೇಖರ್ ಬೆದಿರುಗುಪ್ಪೆ, ಸುರೇಶ್ ಗೆರಟಿಗಿನಬೆಲೆ. ಈ ಎಲ್ಲ ಸ್ನೇಹಿತರಿಗೂ ಸಹ ವಿಶೇಷವಾಗಿ ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾವೆ. ಸೂಪರ್ ಟೆಕಲ್ ಆನ್ ಆಗಿರುವಂಥ ಸಂದರ್ಭ ಶಿವಮೊಗ್ಗದ ಒಬ್ಬ ಎತ್ತರದ ನಿಲುವಿನ ಆಟಗಾರ ಸೋಮ, ಗಗನ್ ಹಾಗೂ ಸೋಮ ಇಬ್ಬರು ಒಂದೇ ಎತ್ತರವನ್ನು ಹೋಲುವಂತಹ ಆಟಗಾರನಲ್ಲಿ ಕಾಣಬಹುದು. ಶಿವಮೊಗ್ಗ ತಂಡದಲ್ಲಿ ಇಬ್ಬರು ಸಹ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂಥ ಆಟಗಾರರು. ಗುರು ಆಟಗಾರರು
ಶಿಸ್ತನ್ನು ಕಾಪಾಡಿ. ನಮ್ಮ ಈ ಒಂದು ಕಬಡ್ಡಿ ಪಂದ್ಯವಳಿಗೆ ಉತ್ತರ ಕನ್ನಡ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಶ್ರೀಧರ್ ನಾಯ್ಕ ಅವರು ಆಗಮಿಸಿದರೆ ಅವರಿಗೆ ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈ ಒಂದು ಕರ್ನಾಟಕ ಸೀನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ ನಮ್ಮ ಆನೇಕಲ್ನಲ್ಲಿ ಇಷ್ಟು ಅದ್ಭುತವಾಗಿ ಮೂಡಿಬರೋದಕ್ಕೆ ವಿಶೇಷವಾಗಿ ಶ್ರೀಯುತ ಎಂ ವೆಂಕಟೇಶ್ ಗುರು ಅವರ ಜೊತೆಯಲ್ಲಿ ಸುಮಾರು 2 ತಿಂಗಳುಗಳ ಕಾಲ ಅವ್ರ ಜೊತೆಯಲ್ಲಿ ಬೆನ್ನೆಲುಬಾಗಿ ನಿಂತಿರುವಂಥ ಅವರ ಗೆಳೆಯರು ಕೆ ಮುನಿಯವರು, ಪಿ ಮುನಿಯವರು, ಕೆ ನಾರಾಯಣಪ್ಪರವರು, ಪಿ ಅಶೋಕ್ ಪುಂದಳ್ಳಿರವರು, ವೈ ಮುನ್ರಾಜ್ರವರು, ರಮೇಶ್ ರಾಮಸಾಗರ, ಶ್ರೀಯುತ ಸಂಪಂಗಿ ರಾಮಸಾಗರ, ಶ್ರೀಯುತ ಆಂಜಿ ಚಿಕ್ಕಾಗಡೆ, ಶ್ರೀಯುತ ಸುರೇಶ್ ಮರ್ಸೂರು, ಶ್ರೀಯುತ ಉದಯರವರು, ಮುತ್ತುರಾಜ್ರವರು, ಲಕ್ಷ್ಮೀಕಾಂತ್ರವರು, ಸುರೇಶ್ ಮಾಸ್ಟರ್, ನಂದೀಶ್ ರಾಮಸಾಗರ, ಉದಯ್ ಕುಮಾರ್ ಹೊಸಳ್ಳಿ, ರಾಮಕೃಷ್ಣ ಆನೇಕಲ್, ತಿಮ್ರಾಜು ಆನೇಕಲ್, ಕೆ ಕೃಷ್ಣಪ್ಪ ಚಿಕ್ಕಾಗಡೆ, ರಮೇಶ್ ರವರು, ಸೊಣ್ಣಪ್ಪ ಮುತ್ಗಟ್ಟಿ, ಮಂಜುನಾಥ್ ಅರಳ್ಳಿ, ವೈ ರಾಜಪ್ಪರವರು ಶೆಟ್ಟಳ್ಳಿ, ಸುರೇಶ್ ಮರ್ಸೂರು, ಶಂಕರ್ ನಾಗ್ ಹೆಣ್ಮಾಗು, ರಮೇಶ್ ಮರ್ಸೂರು, ಇನ್ನು ಅನೇಕ ಸ್ನೇಹಿತರು ಶ್ರೀಯುತ ಎಂ ವೆಂಕಟೇಶ್ ಗುರು ಅವರ ಜೊತೆಯಲ್ಲಿ ಕರ್ನಾಟಕದ ಈ ಒಂದು ಸೀನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ಪನ್ನು ಆಯೋಜಿಸುವಲ್ಲಿ ಭಾಗಿಯಾಗಿದ್ದಾರೆ. ಆ ಎಲ್ಲ ಸ್ನೇಹಿತರಿಗೂ ಸಹ ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಬೆಳಗಾವಿ ತಂಡದ ಸಂಗಮೇಶ್ ಒಬ್ಬ ಯುವ ಆಟಗಾರ. ಚೆಕ್. ಹಲೋ, ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಹಿರಿಯ ನಾಯಕರಾದಂತಹ ರಾಜಣ್ಣವರು ಬಂದಿದ್ದಾರೆ ಬಿದ್ರಗುಪ್ಪೆ. ಅವರಿಗೆ ನಮ್ಮ ತಂಡದ ಪರವಾಗಿ ಸ್ವಾಗತವನ್ನು ಕೊಡ್ತೇವೆ. ಹಾಗೂ ತಾಲೂಕ್ ಪಂಚಾಯತಿ ಮಾಜಿ ಸದಸ್ಯರಾದಂತಹ ಶಂಕರ್ ರೆಡ್ಡಿ ಅಣ್ಣವರು ಬಂದಿದ್ದಾರೆ. ಅವ್ರಿಗೂ ಸಹ ನಮ್ಮ ತಂಡದ ಪರವಾಗಿ ಈ ವೇದಿಕೆಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕಲಾವಿದರು ಆದಂತಹ ಮರ್ಸೂರ್ ಅಂಬರೀಶ್ ರವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು.
ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಾಗಲಕೋಟೆ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಶ್ರುತ ಮುಕ್ಕಣ್ಣ ಸರ್ ಅವರ ಪರವಾಗಿ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಚಿಕ್ಕಬಳ್ಳಾಪುರ ತಂಡದ ಜರ್ಸಿ ನಂಬರ್ 9 ಮಿಥುನ್, ಈ ಬಾರಿ ಉತ್ತಮವಾದಂಥ ಟ್ಯಾಕಲ್ ಪ್ರಜ್ವಲ್ ಹಾಗೂ ಸಹ ಆಟಗಾರರಿಂದ. ಇಪ್ಪತ್ಮೂರು 18 ಶಿವಮೊಗ್ಗ ತಂಡದ ಪರವಾಗಿ ದಾಳಿಯಲ್ಲಿ ಸೋಮ ಈ ಬಾರಿ ರೈಟ್ ಕಾರ್ನರ್ ಭಾಗದಿಂದ ಒಂದೊಳ್ಳೆ ಡೈವಿಂಗ್ ಟೈ ಹೋಲ್ಡ್, ಬಿಗಿಯಾದಂಥ ಒಂದು ಹಿಡಿತವನ್ನು ಸಾಧಿಸಿಕೊಂಡಿದ್ದಾರೆ ಚಿಕ್ಕಬಳ್ಳಾಪುರ. ಸಾಕಷ್ಟು ವೇಗದ ದಾಳಿಯಾಗಿತ್ತು, ಆದ್ರೆ ಶಿವಮೊಗ್ಗ ತಂಡಕ್ಕೆ ಒಂದು ಅಂಕದ ಸೇರ್ಪಡೆ ಆಗ್ತಾ ಇದೆ. ಪ್ರಥಮಾರ್ಧದ ಮುಕ್ತಾಯಕ್ಕೆ ಹಾಫ್ ಟೈಮ್ ಸ್ಕೋರ್ 24-19, 24-19 ಇನ್ ಫೇವರ್ ಆಫ್ ಶಿವಮೊಗ್ಗ. ಹಲೋ, ದಾವಣಗೆರೆ ಜಿಲ್ಲಾ ತಂಡದ ನಾಯಕ ಅಥವಾ ತರಬೇತುದಾರರು ಈ ಕೂಡಲೇ ಪ್ರಚಾರಕರ ಬಳಿ ಬನ್ನಿ. ದಾವಣಗೆರೆ ಜಿಲ್ಲೆ ತಂಡದ ನಾಯಕ ಅಥವಾ ತರಬೇತುದಾರ ಈ ಕೂಡಲೇ ಪ್ರಚಾರಕರ ಬಳಿ ಬನ್ನಿ. ಕಲಂದರ್ ಹಾಗೂ ಚಂದ್ರನಾಯಕ್, ಕಲಂದರ್ ಹಾಗೂ ಚಂದ್ರನಾಯಕ್. ವಕೀಲರು ಆದಂತಹ ಸುದರ್ಶನ್ ದಯವಿಟ್ಟು ವೇದಿಕೆಯ ಮೇಲೆ ಬರಬೇಕು. ಸಂಕಣ 2ರಲ್ಲಿ ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ತುಮಕೂರು ವಿರುದ್ಧ ಬೆಳಗಾವಿ, ಸ್ಕೋರ್ 35-11 ಇನ್ ಫೇವರ್ ಆಫ್ ಬೆಳಗಾವಿ. 35-11 ಬೆಳಗಾವಿ ತಂಡದ ಪರವಾಗಿ. ದಾಳಿಯಲ್ಲಿ ಕಲ್ಪತರು ನಾಡು ತುಮಕೂರು ತಂಡದ ಹರ್ಷ
ಒಬ್ಬ ಅನುಭವಿ ಆಟಗಾರ ಗ್ಯಾಪ್ ಹುಡುಕಿ ಎಸ್ಕೇಪ್ ಆಗುವಂತ ಪ್ರಯತ್ನ ಇತ್ತು, ಆದ್ರೆ ಸಂಗಮೇಶ್ ಅವರಿಂದ ಒಂದು ಉತ್ತಮವಾದಂತಹ ಆಂಕಲ್ ಹೋಲ್ಡ್, ಬಿಗಿಯಾದಂತಹ ಒಂದು ಹಿಡಿತವನ್ನು ಸಾಧಿಸಿಕೊಂಡಿದ್ದಾರೆ. ಕ್ಯಾಪ್ಟನ್ ಲಾಸ್ಟ್ 3 minutes to go in court number 2. ಬೆಳಗಾವಿ ತಂಡ ಸಾಕಷ್ಟು ಅಂಕದ ಮುನ್ನಡೆಯಲ್ಲಿದೆ. ತುಮಕೂರು ತಂಡದ ಆಟಗಾರರಿಂದ ಕಣ ಒಂದರಲ್ಲಿ ಟ್ಯಾಕಲ್. ಮುಂದಿನ ಪಂದ್ಯ ವಿಜಯಪುರ ವಿರುದ್ಧ ಬೆಂಗಳೂರು ರೂರಲ್. ತಮಗಿದು 2ನೇ ಕರೆ. ಕಣ ಎರಡರಲ್ಲಿ ಬೆಂಗಳೂರು ಅರ್ಬನ್ ವಿರುದ್ಧ ಗದಗ್. ತಮಗಿದು 2ನೇ ಕರೆ. ಬೆಂಗಳೂರು ಅರ್ಬನ್, ಗದಗ್, ವಿಜಯಪುರ, ಬೆಂಗಳೂರು ರೂರಲ್ 4 ತಂಡಗಳಿಗೆ 2ನೇ ಕರೆ. ಈ ಒಂದು ಕಾರ್ಯಕ್ರಮಕ್ಕೆ ಕೆಂಪದ ಬೆಂಗಳೂರು ಅರ್ಬನ್, ಗದಗ್, ವಿಜಯಪುರ, ಬೆಂಗಳೂರು ರೂರಲ್. ಕ್ಯಾಪ್ಟನ್ ನೋಟ್, ಸೆಕೆಂಡ್ ಕಾಲ್ ಫಾರ್ ಯು. ಈ ಒಂದು ಕಾರ್ಯಕ್ರಮಕ್ಕೆ ಗೋವಿಂದ ರೆಡ್ಡಿ ಅವರು ಬಂದಿದ್ದಾರೆ. ಅವರಿಗೆ ನಮ್ಮ ತಂಡದ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಈ ಪಂದ್ಯಕ್ಕೆ ಬಾಗಲಕೋಟೆಯ ಕಬಡ್ಡಿಯ ಧುರೀಣರಾದ ಮುಕ್ಕಣ್ಣನವರು ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತ. ಕೊಪ್ಪಳದ ದಾಳಿಯಲ್ಲಿ ಚಿಕ್ಕಬಳ್ಳಾಪುರದ ಒಬ್ಬ ರಾಷ್ಟ್ರೀಯ ಕಬಡ್ಡಿ ಆಟಗಾರ ಸಂದೀಪ್, ಲೆಫ್ಟ್ ರೈಡರ್, ಸಾಕಷ್ಟು ವೇಗದ ದಾಳಿ, ವಾಡ ಎಸ್ಕೇಪ್, ಬೋನಸ್ +2 ಟಚ್ ಪಾಯಿಂಟ್. ಕೊಪ್ಪಳ ಶಿವರುದ್ರಪ್ಪನವರು ಇಲ್ಲಿ ಬರಬೇಕು. ಇಲ್ಲಿ ಈ ಕಡೆ ಮೈಕ್ ಹತ್ರ ಬನ್ನಿ. in favor of ಶಿವಮೊಗ್ಗ. 29-22, 29-23 ಶಿವಮೊಗ್ಗ ತಂಡದ ಪರವಾಗಿ. ದಾಳಿಯಲ್ಲಿ ಪ್ರಜ್ವಲ್, ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿಯಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯ ತಂಡವನ್ನು ಪ್ರತಿನಿಧಿಸಿ ಬಂಗಾರದ ಪದಕವನ್ನು ಪಡ್ಕೊಂಡಂತ ಆಟಗಾರ. ಬಾರಿ ಸಾಕಷ್ಟು ವೇಗದ ದಾಳಿಯೊಂದಿಗೆ ಫಾಲೋ ಹೊಡೆಯೋದಕ್ಕೆ ಬಂದಂತ ಆಟಗಾರ ಸಂದೀಪ್ ಇಲ್ಲಿ ಔಟ್ ಆಗಿ ಅಂಕಣದ ಹೊರ ನಡೀತಾ ಇದ್ದಾರೆ. 30-23 ಶಿವಮೊಗ್ಗ ತಂಡದ ಪರವಾಗಿ. ಅಗ್ರಹಾರದ ರಾಜಣ್ಣ ಅವರು ಬಂದಿದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಉತ್ತರ ಕನ್ನಡ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ಶ್ರೀಧರ್ ನಾಯ್ಕರವರು ಆಗಮಿಸಿದರೆ, ಹಾಗೆ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ KV